ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ನಾನಿವತ್ತು Jan 26 ಆ್ಯಂಡ್ 27ದು ವ್ಲಾಗ್ ಮಾಡ್ತಿದ್ದೀನಿ. 26th ಈವ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. 27th ಮಾರ್ನಿಂಗು ನಾವು ಗೋವಾಗೆ ಹೊರಟಿದ್ದೀವಿ ಮಾರ್ನಿಂಗು. ಸೊ ಅದಕ್ಕೋಸ್ಕರ ನನ್ನ ಬಟ್ಟೆ ಪ್ಯಾಕಿಂಗ್ ನಡೀತಿತ್ತು. ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ಫೈನಲಿ. ಈ ಒಂದು ಟ್ರಾಲಿಯಲ್ಲಿ ನನ್ನ ಮಗಳ ಬಟ್ಟೆ ಮತ್ತು ನನ್ನ ಬಟ್ಟೆನ ಇಟ್ಕೊಂಡಿದ್ದೀನಿ. ಈ ಆ್ಯಕ್ಸಸರೀಸು ಮತ್ತು ಇನ್ನೂ ಕಾಸ್ಮೆಟಿಕ್ಸ್ ಇನ್ನೂ ಪ್ಯಾಕ್ ಆಗಿರಲ್ಲ, ಕೈಗೆ ಸಿಕ್ಕಿದ್ದು ಎತ್ತಿ ಇಟ್ಟಿದ್ದೀನಿ, ಮರ್ತೋಗ್ತಿರ್ತೀನಂತ. ಸೊ ಇದೆಲ್ಲ ನನ್ನ ಮಗಳ ಬಟ್ಟೆನ, ಅವಳ ಬಟ್ಟೆನ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಬಿಕಾಸ್ ಎಷ್ಟಿದ್ರೂ ಸಾಕಾಗೋದಿಲ್ಲ, ಚಿಕ್ಕ ಮಕ್ಕಳದು ಬಟ್ಟೆ ಬೇಗ ಗಲೀಜು ಮಾಡ್ಕೊತಿರ್ತಾರೆ. ಅವಳು ಹೇರ್ ಕ್ಲಿಪ್ಪು ಬೇಡ ಅಂದು ತೊಗೊಂಡಿದ್ದಾಳೆ. ರಿಟರ್ನ್ ಬರೋಷ್ಟರಲ್ಲಿ ಎಷ್ಟು ಇದರಲ್ಲಿ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇದು ನನ್ನ ಹಸ್ಬೆಂಡ್ದು ಬ್ಯಾಗು. ಇದರಲ್ಲೇ ಶೂಸ್ ಎಲ್ಲ ಇಟ್ಕೊಂಡಿದ್ವಿ ನಾವು, ಸ್ಪೇಸ್ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಈವ್ನಿಂಗು ರಾತ್ರಿ ಆಗಿತ್ತು, ಆಲ್ರೆಡಿ 8:30 9 ಆಗಿತ್ತು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಟ್ವಿ. ಸೊ ಅಮ್ಮನ ಮನೆಯಲ್ಲೂ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗ್ತಾಯಿದೆ. ಎಲ್ಲರದೂ ರೆಡಿ ಆಗೋದು ಮಾರ್ನಿಂಗ್ ಓಡೋದಕ್ಕೆ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಮಗೆ ದೇವ್ರ ದರ್ಶನ ಆಯಿತು, ತುಂಬ ಖುಷಿಯೇ ಆಯಿತು. ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ದೇವ್ರ ದರ್ಶನ ಆದಾಗ ತುಂಬ ಖುಷಿ ಆಗುತ್ತೆ. ಸೊ ನನಗೂ ತುಂಬ ಖುಷಿ ಆಯಿತು. ಸೊ ಹೀಗೆ ಮನೆ ಕಡೆ ಹೊರಟ್ವಿ. ಮನೆ ಹತ್ರ ನಾವು ರೀಚ್ ಆದ್ವಿ. ಇನ್ನೇನು ಮಾರ್ನಿಂಗ್ ನಾವು 7:40ಗೆ ನಮಗೆ ಫ್ಲೈಟ್ ಇದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ಮಾರ್ನಿಂಗ್ ಬೇಗ ಎದ್ದು ಹೊರಡಬೇಕು ಅಂದ್ಬಿಟ್ಟು, ಸೊ ಅಮ್ಮ ಮನೆಯಿಂದ ಸ್ವಲ್ಪ ಹತ್ರ ಆಗುತ್ತೆ ಅಂದ್ಬಿಟ್ಟು ನೈಟೇ ಹೊರಟ್ವಿ ಅಮ್ಮನ ಮನೆಗೆ. ಹೊರಟು ಬೇಗ ಎದ್ದು ಒಂದು 3:30 ಹಂಗೆ ಎದ್ದು ಬೇಗ ಹೊರಡಬೇಕು. ಸೊ ಅದಕ್ಕೋಸ್ಕರ ಅಲ್ಲೇ ಹೋದ್ವಿ. ಸೊ ಹೋಗಿ ಮನೆಗೆ ರೀಚ್ ಆದ್ವಿ. ಎಲ್ಲರೂ ಪ್ಯಾಕ್ ಮಾಡ್ತಾಯಿದ್ರು ಮನೇಲಿ. ಸೊ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು, ನಮ್ಮ ಅಪ್ಪ ಅಂತೂ ಬೇಗ ಮಲ್ಕೊಳ್ಳಿ, ಬೇಗ ಎದ್ದೊಳ್ಬೇಕಂತ ಬೇಗ ಮಲ್ಕೊಂಡ್ಬಿಟ್ವಿ. ಸೊ ಮಾರ್ನಿಂಗ್ 3:30 ಹಂಗೆ ಇದ್ವಿ, ಎದ್ದು ರೆಡಿಯಾಗಿ ಮತ್ತು ಇವಾಗ ಏರ್ಪೋರ್ಟ್ ಕಡೆಗೆ ಹೋಗ್ತಿದ್ವಿ. ತುಂಬ ಎಕ್ಸೈಟೆಡ್ ಆಗಿದೆ. ಬಿಕಾಸ್ ಮೊದಲನೇ ಸಲ ನಾನು ಅಂತಲ್ಲ, ನಮ್ಮನೇಲಿ ಎಲ್ಲರೂ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿರೋದು. ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫು ಆಲ್ರೆಡಿ ಒಂದು ಸಲ ಹೋಗಿ ಬಂದಿದ್ದಾರೆ. ನನ್ನ ತಮ್ಮ ತುಂಬ ಸಲ ಹೋಗಿದ್ದಾನೆ. ಸೊ ಈಗ ಫ್ಲೈಟಲ್ಲಿ ಎಲ್ಲರೂ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲರೂ. ಮತ್ತು ನಮ್ಮನೇಲಿ ಗೋವಾಗೆ ಫಸ್ಟ್ ಟೈಮ್ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಭಾವ ಅವರೆಲ್ಲ ಫಸ್ಟ್ ಟೈಮ್ ಗೋವಾಗೆ ಹೋಗ್ತಿರೋದು. ಸೊ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾರೆ. ನಾವು 2 ಕ್ಯಾಬ್ ಮಾಡಿದ್ವಿ. ರಾತ್ರಿನೇ ಕ್ಯಾಬ್ನ ಬುಕ್ ಮಾಡ್ಕೊಂಬಿಟ್ಟಿದ್ವಿ. ನೋಡಿ ಫೈನಲಾಗಿ ನಾವು ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದೀವಿ. ಫಸ್ಟ್ ಟೈಮು ರಾತ್ರಿನೇ ಕ್ಯಾಬ್ ಬುಕ್ ಮಾಡ್ಕೊಂಬಿಟ್ಟಿದ್ವಿ. ಬಿಕಾಸ್ ಮಾರ್ನಿಂಗ್ ಕ್ಯಾಬ್ ಬುಕ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ. ಸೊ ಅಡ್ವಾನ್ಸ್ಡಾಗಿ ಬುಕ್ ಮಾಡಿಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ನೈಟೇ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಹೇಗೆ ಹೋಗಬೇಕು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಏರ್ಪೋರ್ಟ್ ಇಳಿದು ನಮ್ಮ ತಮ್ಮ ಬಂದು ಅವ್ನಿಗೆ ಸ್ವಲ್ಪ ಒಂದು 3-4 ಟೈಮ್ಸ್ ಬಂದಿದ್ದಾನೆ ಅವನು. ಸೊ ಅವನೇ ಕರ್ಕೊಂಡು ಹೋಗ್ತಿದ್ದ. ಸೊ ಫಸ್ಟ್ ಟೈಮ್ ನೋಡೋದ್ರಿಂದ ನೋಡಿಕೊಂಡು ನಿಧಾನಕ್ಕೆ ಹೋಗ್ತಿದ್ವಿ. ಎಲ್ಲರೂ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ಸೊ ಎಲ್ಲ ಬ್ಯಾಗ್ ಎಲ್ಲನೂ ತಗೊಂಡು ಹೋಗ್ತಾಯಿದ್ವಿ. ನೋಡಿ ನನ್ನ ಅಕ್ಕ, ನಮ್ಮ ಮಮ್ಮಿ, ನಮ್ಮಪ್ಪ, ನಮ್ಮ ತಮ್ಮನ ವೈಫು, ನಮ್ಮ ಮಕ್ಕಳು. ಸೊ ಎಕ್ಸೈಟೆಡ್ ಆಗಿದೆ ಏರ್ಪೋರ್ಟ್ಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ. ಮಾರ್ನಿಂಗ್ ಅಂತೂ ತುಂಬಾ ಚಳಿಯಾಗಿತ್ತು, ನಿದ್ದೆ ಕಣ್ಣು ತುಂಬ ಚಳಿಯಾಗಿತ್ತು. ಸೊ ಇದೇ ಖುಷಿಯಿಂದನೇ ಎಕ್ಸೈಟೆಡಿಂದ ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ಗೊತ್ತಲ್ಲ, ಫಸ್ಟ್ ಟೈಮ್ ಬಂದಿರೋದ್ರಿಂದ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋತೀವಿ ಅಂತ, ಹಾಗೆ ಸ್ವಲ್ಪ ಸೆಲ್ಫೀಸ್ ಎಲ್ಲ ತೊಗೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಹಾಗೆ ಮುಂದೆ ಬರ್ತಿದ್ವಿ. ಇನ್ನು ಬೋರ್ಡಿಂಗ್ ಪಾಸ್ ತೊಗೋಬೇಕು ಅಂದರು. ಸೊ ಬೋರ್ಡಿಂಗ್ ಪಾಸ್ ತೊಗೊಳೋದಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ. ಸೊ ಇನ್ನೇನು ಬೋರ್ಡಿಂಗ್ ಪಾಸ್ ತೊಗೋಬೇಕು ಎಲ್ಲ ನಾವು ಹೀಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಬೋರ್ಡಿಂಗ್ ಪಾಸ್ನು ತೊಗೊಂಡು ಇನ್ನೇನು ಒಳಗಡೆ ಹೋದ್ವಿ. ಇಷ್ಟು ಕ್ಲೋಸಾಗಿ ಫಸ್ಟ್ ಟೈಮ್ ನಾನು ಫ್ಲೈಟ್ನ ನೋಡಿದ್ದೆ. ಆ್ಯಕ್ಚುಲಾಗಿ ತುಂಬ ಖುಷಿನೇ ಆಯಿತು. ಇನ್ನೇನು ಫ್ಲೈಟ್ ಒಳಗಡೆ ಹೋಗಬೇಕು ಅಷ್ಟೇ. ನಾವು ಇನ್ನೊಂದು 5 ಸೆಕೆಂಡ್ಸ್ ಏನೋ ಇರಬೇಕು, 5 ಮಿನಿಟ್ಸ್ ಇರ್ಬೋದು ಅಷ್ಟೇ. ಸೊ ಹೊರಗಡೆಯಿಂದ ಇಲ್ಲಿಂದ ನಿಂತ್ಕೊಂಡಿದ್ವಿ ಎಲ್ಲರೂ. ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದನೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ನೋಡಿದಾಗಲಂತೂ ತುಂಬ ಎಕ್ಸೈಟೆಡ್ ಆಗಿತ್ತು. ಎಲ್ಲರೂ ತುಂಬ ಖುಷಿಯಾಗಿ ನಿಂತ್ಕೊಂಡಿದ್ರು. ಸೊ ನೋಡಿ ಫ್ಲೈಟ್ ಪಕ್ಕದಲ್ಲಿಂದ ನಾನು ಒಂದು ಸೆಲ್ಫಿನೂ ತೊಗೊಂಡೆ. ಸೊ ಫ್ಲೈಟ್ ಒಳಗಡೆ ಮೊದಲನೇ ಹೆಜ್ಜೆ ಇಡ್ತಿದ್ದೀನಿ ನಾನು ಫಸ್ಟ್ ಟೈಮು. ಸೊ ಒಳಗಡೆ ಹೋದ್ವಿ. ನೋಡಿ ಫ್ಲೈಟ್ ವ್ಯೂ ಇದು.
ನನಗಿದು ಫಸ್ಟ್ ಟೈಮು. ಎಷ್ಟೊಂದು ಜನಕ್ಕೆ ಆಲ್ರೆಡಿ ಹೋಗಿರ್ತೀರ, ನನಗಿದು ಫಸ್ಟ್ ಟೈಮು. ಸೊ ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಇದು ನನ್ನ ಸೀಟು, ನನ್ನ ಮಗಳು, ನನ್ನ ಹಸ್ಬೆಂಡ್ ಸೀಟ್ ಅದು. ಸೊ ಕೂತ್ಕೊಂಡ್ವಿ. ಫಸ್ಟು ಈ ಒಂದು ವ್ಯೂಗೋಸ್ಕರ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ ಹೋಗೋಕ್ಕಾಗಲಿಲ್ಲ. ಏನೇ ಆದರೂ ಟೈಮ್ ಯಾವಾಗ ಬರುತ್ತೋ ಆವಾಗಲೇ ನಾವು ಏನೇ ಮಾಡೋಕ್ಕಾಗೋದು. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಏನೇ ಇದ್ರೂ ಯಾವ ಟೈಮ್ ಬರುತ್ತೋ, ಯಾವ ಟೈಮಲ್ಲಿ ನಾವು ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಟೈಮಲ್ಲೇ ಆಗೋದು. ನಾವು ಎಷ್ಟೇ ಏನೇ ಮಾಡಿದ್ರೂ ಆಗೋದಿಲ್ಲ. ಸೊ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಫೈನಲಿ ನಾನು ಫ್ಲೈಟಲ್ಲಿ ಹೋದೆ. ನನ್ನ ಮಗಳ ಜೊತೆ ಫೋಟೋ ಕ್ಲಿಕ್ ಮಾಡಿಕೊಂಡು ಸೆಲ್ಫಿ ತೊಗೊಂಡು ಸೊ ಫೈನಲಾಗಿ ಸೀಟಲ್ಲೆಲ್ಲ ಕೂತ್ಕೊಂಡು ಅಸೆಂಬಲ್ ಆದ್ವಿ. ಈ ಮಕ್ಕಳ ಎಕ್ಸೈಟ್ಮೆಂಟ್ ಅಂತೂ ನೋಡೋಕ್ಕಾಗಲಿಲ್ಲ. ಸೊ ಹಾಗೆ ಒಂದೊಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಇನ್ನೇನು ಫ್ಲೈಟ್ ಟೇಕ್ ಆಫ್ ಆಗಬೇಕು ಗೊತ್ತಲ್ಲ, ಫೋಟೋಸ್ನ ಕ್ಲಿಕ್ ಮಾಡ್ಕೋತಾನೆ ಇದ್ವಿ ಒಂದಲ್ಲ ಒಂದು ಅಂತ. ಇನ್ನು ಫ್ಲೈಟ್ ಟೇಕ್ ಆಫ್ ಆಗೋ ಟೈಮ್ ಆಗಿದೆ. ಫ್ಲೈಟ್ ಅಂತೂ ಮೂವ್ ಆಯಿತು. ಮೂವ್ ಆಗ್ತಾ ಇದೆ. ನಮಗೆ ಗೊತ್ತಿಲ್ಲ ಯಾವಾಗ ಟೇಕ್ ಆಫ್ ಆಗುತ್ತೆ ಅಂದ್ಬಿಟ್ಟು. ಇದು ಒಂದು ಸ್ವಲ್ಪ 1 ಕಿಲೋಮೀಟ್ರ್ ಕೆಳಗಡೆನೇ ಹೋಗುತ್ತೆ. ಹೋಗಾದ್ಮೇಲೆ ಆಮೇಲೆ ಇನ್ನು ಟೇಕ್ ಆಫ್ ಆಗುತ್ತೆ. ನೋಡಿ ಇನ್ನು ಟೇಕ್ ಆಫ್ ಆಗೋ ಟೈಮ್ ಆಯಿತು. ಫೈನಲಿ ಟೇಕ್ ಆಫ್ ಆಯಿತು. ಮೊದಲನೇ ಬಾರಿ ಆಕಾಶದಲ್ಲಿ ಹಾರಾಡೋಕ್ಕೆ ಹೋಗ್ತಿದ್ದೀವಿ ನಾವು. ಅಂದರೆ ಫ್ಲೈಟಲ್ಲಿ ಕೂತ್ಕೊಂಡು ಜಸ್ಟ್ 1 hour ಟ್ರಾವೆಲ್ ಅಷ್ಟೇ ಇದು. ನಾವು ಕೂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ಬಂದುಬಿಡುತ್ತೆ. ಸೊ ಫೈನಲಿ ಟೇಕ್ ಆಫ್ ಆಯಿತು. ನೋಡಿ ಮೇಲಿಂದ ನಮ್ಮ ಬೆಂಗಳೂರನ್ನ ನೋಡೋದಕ್ಕೆ ಹೇಗಿದೆ. ಹೀಗೆ ಸ್ವಲ್ಪ ಬೆಂಡ್ ಆಗ್ತಿತ್ತು. ಫುಲ್ ಭಯ ಆಯಿತು. ಫಸ್ಟ್ ಟೈಮ್ ಅಲ್ವಾ, ಸೊ ಗೊತ್ತಿಲ್ಲ ಹೇಗಂತ. ಬೆಂಡ್ ಆಗಿದ ತಕ್ಷಣ ಸ್ವಲ್ಪ ಭಯ ಆಯಿತು ನಮಗೆ. ಸೊ ಬೆಂಡಾದಮೇಲೆ ಮತ್ತೆ ನಾರ್ಮಲ್ ಆಯಿತು. ಅದು ಆ್ಯಕ್ಚುಲಿ ಹಾಗೆ ಅಂತೆ ಟರ್ನ್ ಆಗುತ್ತೆ ಅನಿಸುತ್ತೆ, ಮೇ ಬಿ, ಅದು ಗೊತ್ತಿಲ್ಲ ನನಗೂ ಸರಿಗೆ. ಸೊ ಹೀಗೆ ಹೋಗ್ತಾ ಇದ್ವಿ. ಕೆಳಗಡೆ ವ್ಯೂ ನೋಡೋದಕ್ಕಂತೂ ತುಂಬ ಖುಷಿಯಾಗಿತ್ತು. ನಾನು ಆ್ಯಕ್ಚುಲಿ ಕ್ಲೌಡ್ಸ್ನ ನೋಡಬೇಕು ಅಂತ ತುಂಬ ಇಷ್ಟ ಆಯಿತು. ನಾವು ಸ್ವಲ್ಪ 7:40 ಫ್ಲೈಟಿಗೆ ಹೋಗಿದ್ರಿಂದ ಕ್ಲೌಡ್ಸ್ ಅಷ್ಟೊಂದು ನಮಗೆ ಕಾಣಿಸ್ಲಿಲ್ಲ. ಇನ್ನೂ ಸ್ವಲ್ಪ ಬೇಗ ಹೋಗಿರೋ ಕ್ಲೌಡ್ಸ್ ಸ್ವಲ್ಪ ಕ್ಲೌಡ್ಸ್ ಕಾಣಿಸ್ತಿದೆ ಅಷ್ಟೇ ಅದು. ಸೊ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಫೀಲು ತುಂಬ ಖುಷಿಯಾಗಿತ್ತು. ಆಲ್ರೆಡಿ ಇನ್ನೇನು ಲ್ಯಾಂಡಿಂಗ್ ಟೈಮ್ ಆಗಿದೆ. ಅನೌನ್ಸ್ ಮಾಡ್ತಾಯಿದ್ರು ಲ್ಯಾಂಡ್ ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಸೂರ್ಯನೂ ಇಷ್ಟು ಹತ್ರದಲ್ಲಿ ನೋಡ್ತಿರೋದು ಇದೇ ಫಸ್ಟ್ ಟೈಮು. ತುಂಬ ಹತ್ರದಲ್ಲಿ ಅಂತ ಸ್ವಲ್ಪ ಕ್ಲೋಸ್ ಆಗಿದೆ ತುಂಬ. ಸೊ ಟೇಕ್ ಆಫ್ ಆಗಿ ಲ್ಯಾಂಡಿಂಗು ಆಗ್ತಾಯಿದೆ ಆಲ್ರೆಡಿ. ಎಷ್ಟು ಬೇಗ ಆಗೋಯ್ತು ಅಂದರೆ ಅಷ್ಟು ಬೇಗ ಆಗೋಯ್ತು, ಗೊತ್ತೇ ಆಗಲಿಲ್ಲ. ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಲ್ಯಾಂಡಿಂಗೇ ಆಗೋಯ್ತು. ಸೊ ಲ್ಯಾಂಡ್ ಆದ್ವಿ, ಹೊರಗಡೆ ಬಂದ್ವಿ, ಗೋವಾಗೆ ರೀಚ್ ಆದ್ವಿ. ಸೊ ಫೈನಲಿ ಅಲ್ಲೂ ಫೋಟೋ ಕ್ಲಿಕ್ ಮಾಡಿಕೊಂಡು ಹೊರಗಡೆ ಬರ್ತಿದ್ವಿ. ಗೋವಾ ಏರ್ಪೋರ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಫಸ್ಟ್ ಟೈಮ್ ಗೋವಾ ಏರ್ಪೋರ್ಟ್ಗೂ ನಾನು ಇವತ್ತು ಬಂದಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಮೇ ಬಿ ಇದು ಕ್ರಿಸ್ಮಸ್ಗೆಲ್ಲ ರೆಡಿ ಮಾಡಿದ್ರು ಅನಿಸುತ್ತೆ, ಇಲ್ಲಾಂದರೆ ಹೀಗೆ ಇರೋದಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಕ್ರಿಸ್ಮಸ್ ಹೇಗೆ ರೆಡಿ ಮಾಡಿರ್ತಾರೋ ಹಾಗೆ ರೆಡಿಯಾಗಿತ್ತು. ಇದೆಲ್ಲ ಗೋವಾ ಏರ್ಪೋರ್ಟು ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಇದು ನೋಡಿದಾಗ. ನೋಡಿ ಚಿಕ್ಕದು ಟಾಯ್ಸ್ ಎಲ್ಲನೂ ಇತ್ತು ಅಲ್ಲಿ. ಫ್ಲವರ್ಸು ಎಲ್ಲ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಸೊ ನಾವು ಬ್ಯಾಂಗ್ಳೂರಿಂದನೇ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡಿದ್ವಿ. ಸೊ ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ನಮ್ಮ ಟ್ಯಾಕ್ಸಿನೂ ಬಂತು, ಹೊರಟ್ವಿ ನಾವು ರೂಮ್ ಕಡೆಗೆ. ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಕನ್ನಡ ಹಾಡು, ಲವಿಂಗ್ ಹಾಡುಗಳನ್ನ ಹಾಡ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಹೊರಟ್ವಿ ರೂಮ್ ಕಡೆಗೆ. ನಾವು ಬ್ಯಾಂಗ್ಳೂರಿಂದನೇ ರೂಮ್ನೂ ಆ್ಯಕ್ಚುಲಿ ನೋಡ್ಕೊಂಬಂದಿದ್ವಿ, ಮಾತಾಡ್ಕೊಂಬಂದಿದ್ವಿ, ಬಟ್ ಬುಕ್ ಮಾಡಿರಲಿಲ್ಲ. ನೋಡಿಬಿಟ್ಟು ಬುಕ್ ಮಾಡ್ಕೊಳ್ಳೋಣ ಅಂತ. ಸೊ ಫೈನಲಿ ನಮ್ಮ ರೂಮ್ಗೂ ರೀಚ್ ಆದ್ವಿ ನಾವು. ಇದು ನೋಡಿ, ಇದೊಂದು ವಿಲ್ಲಾ. ಇದು ನಮಗೆ ಈ ವಿಲ್ಲಾನೇ ಬೇಕಾಗಿದ್ದಿದ್ದು. ಬಟ್ ಆದರೆ ಇದು ಆಲ್ರೆಡಿ ಬುಕ್ ಆಗೋಗಿದೆ. 1 ದಿನಕ್ಕೆ ಮಾತ್ರ ನಿಮಗಿರುತ್ತೆ. ನಮಗೆ 3 days ಬೇಕಾಗಿತ್ತು, ಸೊ ಆಗಲಿಲ್ಲ. ಪಕ್ಕದಲ್ಲಿ ಒಂದು ರೂಮ್ ಇದೆ ಲೆಫ್ಟ್ ಸೈಡಲ್ಲೇ. ಸೊ ಇದ್ರ ವಿಲ್ಲಾ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಅಲ್ಲೇ ಬೇಕು, ಇಲ್ಲಿ ವಿಲ್ಲಾ ಬೇಕು ಅಂದ್ಕೊಂಡಿದ್ದೆ. ಸೊ ಆಗಲಿಲ್ಲ ಅದು. ಇದು ನಮ್ಮ ರೂಮು. ದೊಡ್ಡ ಹಾಲ್ ಇದೆ. ದೊಡ್ಡ ಹಾಲ್ ಅಂದರೆ ಹಾಲ್ ನಾವೇನು ಯೂಸೇ ಮಾಡಿ ನೋಡಿ, ಈ ಮೂಲೆಯಿಂದ ಆ ಮೂಲೆವರೆಗೂ ಇದು ಹಾಲು. ಹೀಗೆ ಬರ್ತಿರ್ಬೇಕಾದ್ರೆ ಇದೊಂದು ಪ್ಯಾಸೇಜು, ಇಲ್ಲೊಂದು ಬಾಲ್ಕನಿ ಇದೆ. ಇದು ಒಂದು ರೂಮ್ ನಂಬರ್ 1. ಇದು ಕಿಚನು.
ತುಂಬ ಚೆನ್ನಾಗಿದೆ. ಎಲ್ಲ ಐಟಮ್ಸ್ ಇತ್ತು, ನಮ್ಗೆ ಏನೇನು ಅಡುಗೆ ಮಾಡ್ಕೋಬೇಕು ಅದೆಲ್ಲನೂ ಅಲ್ಲೇ ಇತ್ತು. ಸೊ ಸ್ಟವ್, ಫ್ರಿಜ್ಜು, ಡೈನಿಂಗ್ ಟೇಬಲ್ಲು ಎಲ್ಲ ಚೆನ್ನಾಗಿತ್ತು. ಇದು ಕಿಚನ್ಗೂ ಒಂದು ಬಾಲ್ಕನಿ ಇದೆ ಹೊರಗಡೆಗೆ. ಸೊ ಇದು ರೂಮ್ ನಂಬರ್ 2, ಇದು ರೂಮ್ ನಂಬರ್ 3. ಈ ರೂಮು ನಾವು ತೊಗೊಂಡಿದ್ವಿ. ಸೊ ಈ ರೂಮ್ಗೂ ಅಟ್ಯಾಚ್ಡ್ ಬಾಲ್ಕನಿ ಇದೆ, ಹೊರಗಡೆ ಅಟ್ಯಾಚ್ ಬಾತ್ರೂಮ್ ಇದೆ. ತುಂಬ ಚೆನ್ನಾಗಿದೆ ರೂಮ್ ಇದು. ಈ ರೂಮ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಟೆಕ್ಸ್ಟ್ ಮಾಡಿ, ನಾನು ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ತುಂಬ ಫ್ಯಾಮಿಲಿಯವರು ಹೋದರೆ ತುಂಬ ಖುಷಿಯಿಂದ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನಮಗೆ ಎಲ್ಲ ಥರ ಫೆಸಿಲಿಟೀಸು ಈ ರೂಮಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲೋಗಿ ಊಟ ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಲ್ ಇತ್ತಲ್ಲ, ಪೂಲ್ ಇದ್ದರೆ ಬೇಗ ತುಂಬ ಹೊತ್ತು ಪೂಲ್ ನೋಡ್ಕೊಂಡು ಇರೋದಕ್ಕಾಗೋದಿಲ್ಲ. ಸೊ ಜಂಪ್ ಮಾಡಬೇಕು ಅನಿಸುತ್ತೆ, ಬೇಗ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಪೂಲ್ಗೂ ಜಂಪ್ ಮಾಡಿ ಪೂಲಲ್ಲೆಲ್ಲ ಆಟಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹೀಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ತೊಗೊಂಡು ಇನ್ನು ಮನೆಗೆ ಹೊರಟ್ವಿ. ಇನ್ನು ಬೀಚ್ಗೆ ಹೋಗೋಣ ಅಂತ ರೂಮಿಗೆ ಬಂದ್ವಿ. ಟೀ ರೆಡಿಯಾಗಿತ್ತು, ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಮಾತಾಡಿಕೊಂಡು ಬೀಚ್ ಕಡೆಗೆ ಹೊರಟ್ವಿ ನಾವಿವಾಗ. ಸೊ ಗೋವಾ ಬೀಚ್ಗೆ ಹೋಗ್ತಿದ್ದೀವಿ. ಇವತ್ತು ಯಾವ ಬೀಚ್ಗೆ ಹೋಗೋಣ ಫಸ್ಟು ಅಂತ ನಾನು ಆ್ಯಕ್ಚುಲಿ ಕಲ್ಲಂಗುಡ್ ಬೀಚ್ಗೆ ಹೋಗೋಣ ಅಂತಿದ್ದೆ. ಇಲ್ಲ, ಎಲ್ಲರೂ ಬಾಗ ಬೀಚ್ಗೆ ಹೋಗೋಣ ಅಂತಂದರು. ಸೊ ಬಾಗ ಬೀಚ್ ಕಡೆಗೆ ಹೊರಟಿದ್ದೀವಿ ನಾವು ಇವಾಗ. ಬಾಗ ಬೀಚ್ ರೀಚ್ ಆದ್ವಿ. ನನ್ನ ಮಕ್ಕಳು ಇಬ್ಬರು ಆಟಾಡ್ತಿದ್ರು. ಈಗ ನನ್ನ ಮಗಳಂತೂ ನೀರಲ್ಲಿ ಆಟಾಡೋದಕ್ಕಿಂತ ಜಾಸ್ತಿ ಮಣ್ಣಲ್ಲಿ ಆಟಾಡಿ ಕೈ ಕಾಲೆಲ್ಲ ಗಲೀಜು ಮಾಡಿಕೊಂಡು ಇವಾಗ ಆಲ್ರೆಡಿ ಸ್ವಲ್ಪ ಡಾರ್ಕ್ ಹೋಗಿದ್ದಾಳೆ. ಬಿಸಿಲಲ್ಲಿ ಮಣ್ಣಲ್ಲಿ ಆಟಾಡಿ ಸ್ವಲ್ಪ ಡಾರ್ಕ್ ಹೋಗಿದ್ದಾಳೆ. ಸೊ ಗೋವಾದಲ್ಲಿ ಇವಾಗ ಸ್ವಲ್ಪ ಫೋಟೋಸು ಕ್ಲಿಕ್ ಮಾಡೋಣ ಅಂತ ನಮ್ಮ ಅಪ್ಪ ಅನ್ನೋದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಈ ಸತಿ ಬಾಗ ಬೀಚು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಲಾಸ್ಟ್ ಟೈಮ್ ನಾವು ಹೋಗಿರೋದಕ್ಕಂದರೆ ತುಂಬ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವು ಈ ಕಡೆ ನೋಡಿ ಮ್ಯೂಸಿಕ್ ಎಲ್ಲ ಆನ್ ಆಗೋಗಿದೆ. ಈವ್ನಿಂಗ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಬಾಗ ಬೀಚು. ನೋಡಿ ಈ ಕಡೆ ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಒಂದು ಫೋಟೋ ತೊಗೊಂಡಿದ್ವಿ, ಅದು ರೀಕ್ರಿಯೇಟ್ ಮಾಡೋಣ ಅಂದ್ಕೊಂಡೆ ನಾನು, ಆಗಲಿಲ್ಲ. ಯಾಕಂದರೆ ಅದು ಸ್ವಲ್ಪ ತುಂಬ ಸ್ಮೆಲ್ಲಾಗಿತ್ತು. ರೈಟ್ ಸೈಡಿಂದ ಒಂದು ನದಿ ಥರ ಹರ್ಕೊಂಡು ಹೋಗುತ್ತೆ, ಅದು ಸಮುದ್ರಕ್ಕೆ ಸೇರುತ್ತೆ. ಇವಾಗ ಅಲ್ಲಿ ನೀರು ಹರಿತಾ ಇರಲಿಲ್ಲ, ಅದು ಅಲ್ಲೇ ನಿಂತ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಸ್ಮೆಲ್ ಆಗ್ತಿತ್ತು, ಫೋಟೋಸ್ ತೊಗೊಂಡಿಲ್ಲ. ಸೊ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಕೊಂಡು ಮನೆಗೆ ಬಂದು ನಮ್ಮಮ್ಮ ಮುದ್ದೆ ಮಾಡ್ತಿದ್ರು. ಬರ್ತಾನೆ ಚಿಕನ್ ತೊಗೊಂಬಂದಿದ್ವಿ. ಚಿಕನ್ ಸಾರು ಮತ್ತು ಗೊಜ್ಜು ಕಿಚ್ಕೊಂಡಿದ್ವಿ. ವೆಜ್ ತಿನ್ನೋರಿಗೆಲ್ಲ ಗೊಜ್ಜು. ಸೊ ಹೊರಗಡೆಯಿಂದ ಮಂಚೂರಿ ತೊಗೊಂಬಂದಿದ್ವಿ. ಸೊ ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡಿಕೊಂಡು ಮಲ್ಕೊಂಡ್ವಿ. ಸೊ ಹೀಗಿತ್ತು ಗೋವಾದಲ್ಲಿ ನಮ್ಮ ಫಸ್ಟ್ ಡೇ. ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಎಲ್ಲ ವೀಡಿಯೋಸ್ಗೂ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.